ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ. 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಹಿರಿಯೂರು ತಾಲೂಕು CITU ರಾಜ್ಯದ ರೈತರು ನಾವು ಮಾಡುವ ಕೆಲಸಕ್ಕೆ ಸಂಬಳವೇ ಸರಿಯಾದ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡೆದುಕೊಳ್ಳುತ್ತಿಲ್ಲವೆಂದು ಬೃಹತ್ ಪ್ರತಿಭಟನೆ ಮಾಡಿದರು. CITU ಬೇಡಿಕೆ ಇಡುತ್ತಾ ಹಿರಿಯೂರು ಗಾಂಧಿ ಸರ್ಕಲ್ ಬಳಿ ಕೊನೆಗೂ ಪೊಲೀಸರ ವಶಕ್ಕೆ ಮುಂದಾದರು. ತದನಂತರ ಪ್ರತಿಭಟನೆ ರದ್ದಾಯಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಸೋಲೋದಿಲ್ಲ, 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 ಮಹಿಳೆಯರನ್ನು ಸೋಲೋದಿಲ್ಲ. ಸೋತ ಚರಿತ್ರೆ ಸೋತ ಚರಿತ್ರೆ ಇಲ್ಲವೇ ಇಲ್ಲ, ಸೋತ ಚರಿತ್ರೆ ಇಲ್ಲವೇ ಇಲ್ಲ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಪವನ ಇಲ್ಲ, ಹೋರಾಟ ಮಾಡುತ್ತಾ ರಸ್ತೆ ತಡೆ ಮಾಡಿದ CITU ಸಂಘದ ಎಲ್ಲ ಮಹಿಳೆಯರು ಓಡಾಡುವ ಸಾರ್ವಜನಿಕರಿಗೂ ಮತ್ತು ವಾಹನ ಸವಾರರಿಗೂ ಅಡಚಣೆಯೂ ಕೂಡ ಉಂಟಾಗಿತ್ತು. ಪೊಲೀಸರ ನಡುವೆ ಚಕಮಕಿ ಕೂಡ ನಡೆದಿತ್ತು. ಸಾಲಗಳನ್ನು ಮನ್ನಾ ಮಾಡಿ ಎಲ್ಲ ರೈತರನ್ನು ಸಾಲ ಬಾಧೆಯಿಂದ ರಕ್ಷಣೆ ಮಾಡಬೇಕು ಅಂತ ಕೇಳ್ತಾ ಇದೀವಿ. ಆದ್ರೆ ಅದನ್ನ ಮಾಡೋಕೆ ರೆಡಿ ಇಲ್ಲ. ಈಗಲೂ ಕೂಡ ಅವರು ಕಾರ್ಪೊರೇಟ್ ಕೃಷಿಯನ್ನೇ ಇವತ್ತು ಮೇಲಿನ ಮೇಲೆ ಏರಿಕೆ ಮಾಡ್ತಾ ಇದ್ದಾರೆ. ಇನ್ ಕಾರ್ಮಿಕರ ವಿಷಯ ಕೇಳೋದಾದ್ರೆ ಇವತ್ತು ಯಾವುದೇ ದುಡಿಮೆ ಮಾಡಿದ್ರು ಕೂಡ ಕನಿಷ್ಠ ಕೂಲಿ ಅಂತಕ್ಕಂಥದ್ದಿಲ್ಲ, ಒಂದು ಜೀವನ ಭದ್ರತೆ ಅಂತಕ್ಕಂಥದ್ದಿಲ್ಲ. ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಜೀವನ ನಡೆಸೋದು ಬಹಳ ಕಷ್ಟ ಆಗಿದೆ. ಯಾವ ಇಲಾಖೆ ಅಂದ್ರೆ
ಎಲ್ಲ ದುಡಿಮೆ ವರ್ಗದ ಜನ ಕೂಡ ಇವತ್ತು ಪ್ರತಿಭಟನೆ ಗೆದ್ದಿದ್ದಾರೆ. ಇಂಥ ದುಡಿಮೆ ಮಾಡುವ ಜನ ಪ್ರತಿಭಟನೆ ಇಲ್ಲ ಅಂತಿಲ್ಲ. ಬ್ಯಾಂಕ್ನವರು ಇವತ್ತು ಮುಷ್ಕರ ಮಾಡಿದ್ದಾರೆ, LIC ಅವರು ಮುಷ್ಕರ ಮಾಡಿದ್ದಾರೆ, ಸಾರಿಗೆಯವರು ಮುಷ್ಕರ ಮಾಡಿದ್ದಾರೆ, ಎಲೆಕ್ಟ್ರಿಸಿಟಿಯವರು ಮುಷ್ಕರ ಮಾಡಿದ್ದಾರೆ. ಈ ಅಸಂಘಟಿತ ವರ್ಗದವರು, ಮುಖ್ಯವಾಗಿ ಅಂಗನವಾಡಿ ನೌಕರರು, ಬಿಸಿಯೂಟ ನೌಕರರು, ಹಾಸ್ಟ್ಲು, ಈ ತರ ಎಲ್ಲರೂ ಕೂಡ ಇವತ್ತು ಮುಷ್ಕರಕ್ಕೆ ಇಳಿದಿದ್ದಾರೆ. ಏನಿಲ್ಲ ಅಂದ್ರೆ ಅಂದಾಜು ಸುಮಾರು 40-50 ಕೋಟಿ ಜನ ಇವತ್ತು ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ. ಮುಖ್ಯವಾದ ಉದ್ದೇಶ ಖಾಸಗೀಕರಣ ನಿಲ್ಲಬೇಕು ಮತ್ತು ಪ್ರತಿಯೊಬ್ಬರಿಗೂ ಜೀವನಾವಶ್ಯಕವಾದಂತ ದುಡಿಮೆಯನ್ನ ಮತ್ತು ವೇತನವನ್ನ ಖಾತ್ರಿಪಡಿಸಬೇಕು, ರೈತರ ಬದುಕಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥದ್ದಾಗಿದೆ. P. ಯಶವಂತ, ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಿಮ್ ಬೇಡಿಕೆಗಳೇನಿದೆ? ನಮ್ಮ ಬೇಡಿಕೆ, ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ನಿಂಗಮ್ ಅಂತ ಹೇಳಿ ಸರ್. ಈಗ ನಮ್ಮ ಬೇಡಿಕೆ ಏನಂದ್ರೆ, ಕಾರ್ಮಿಕರ ಕಾನೂನನ್ನ ತಿದ್ದುಪಡಿ ಮಾಡ್ತಾ ಇದಾರೆ, ಅದು ಜಾರಿ ಮಾಡೋಕೆ ತಂದಿದ್ದಾರೆ. 4 ಕಾನೂನನ್ನ ಜಾರಿ ತಂದಿದ್ದಾರೆ. ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡಬಾರ್ದು, ನಾವು ಬೀದಿಗಿಳಿಬಾರ್ದು, ಏನೇ ನಮ್ಮ ಬೇಡಿಕೆ ಇದ್ರೆ ಕೇಳಕ್ ಹೋಗ್ಬಾರ್ದು, ಎಲ್ಲವನ್ನ ರದ್ದು ಮಾಡಕ್ಕೆ ಕೇಂದ್ರ ಸರ್ಕಾರ ಕಾನೂನನ್ನ ಜಾರಿ ತಂದಿದೆ. ಆ ಕಾನೂನನ್ನ ಹಿಂಪಡಿಬೇಕು, ಈ ಕೂಡಲೇ ಜಾರಿ ತರದಂಗೆ ಹಿಂಪಡಿಬೇಕು. ಮುಂದಿನ ಇಲ್ಲ ಅಂದ್ರೆ ನಾವು ಮುಂದಿನ ರಾಜ್ಯ ಸರ್ಕಾರದ ಏನೇನಿದೆ? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜಾರಿ ತಂದ್ರೆ ರಾಜ್ಯ ಸರ್ಕಾರನ ಇದು ಮಾಡ್ತಾರೆ, ಅನುಮೋದನೆ ಮಾಡ್ತಾರೆ. ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೆ ಬಿಡಲ್ಲ. ಒಂದು, ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಈಗ ಬಿಸಿ ಊಟ ಕಾರ್ಯಕರ್ತರು 25 ವರ್ಷದಿಂದ ದುಡ್ಕೊಂಡ್ ಬಂದಿದ್ವಿ, ಅವ್ರಿಗೆ ಕೂಡ ಎಲ್ಲರೂ ತೆಗಿತಿದ್ದಾರೆ. ಅಂಗನವಾಡಿಯರಿಗೆ ಕೂಡ ಕಿರುಕುಳ ಇರ್ತದೆ. ಈಗ 10 ಗಂಟೆ ಕೆಲಸ ಇರೋದು 12 ಗಂಟೆ ತಂದಿದ್ದಾರೆ. ಆ ಕಾರ್ಮಿಕ ಕಾನೂನನ್ನ ಜಾರಿ ಮಾಡಕ್ಕೆ ನಾವು ಬಿಡೋದಿಲ್ಲ ಅಂತ ಹೋರಾಟ ಮಾಡ್ತಿದ್ವಿ. ಇಡೀ ದೇಶಾದ್ಯಂತ ಹೋರಾಟ ನಡೀತೈತೆ. ಇದೇನಾದ್ರು ಮುಂದಿನ ದಿನದಲ್ಲಿ ನಾವು ಇದು ಮಾಡಿದ್ರೆ, ನಾವು ಎಲ್ಲಿ ಕೂಡ ಯಾರು ಕೂಡ ಕೆಲಸ ಮಾಡ್ಲಾರ್ದ ಹೋರಾಟಕ್ಕೆ ಇದು ಮಾಡ್ತಿರ್ತೀವಿ ಸರ್. ನನ್ನ ಹೆಸರು DM ಮಲಿಯಪ್ಪ ಅಂತೇಳಿ, ಚಿತ್ರದುರ್ಗ ಜಿಲ್ಲಾ CIT ಜಿಲ್ಲಾ ಸಂಚಾಲಕರು. ಇವತ್ತಿನ ದಿನ ದುಡಿಮೆ ನಾವು ಹೋರಾಟ ಮಾಡಿ 8 ಗಂಟೆ ಕೆಲಸ ಆಗಬೇಕು ಅಂತೇಳಿ ನಾವು ಹೋರಾಟ ಮಾಡಿದ್ವಿ. ಅದು ಸ್ವತಂತ್ರ ಪೂರ್ವಕ್ಕಿಂತ ಮೊದಲನೇ ಹೋರಾಟ ಮಾಡಿ ಪಡೆದಂತದ್ದು. ಆದ್ರೆ ಇವತ್ತು ಅಧಿಕಾರಕ್ಕೆ ಬಂದಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 8 ರಿಂದ 12 ಗಂಟೆಗಳ ಕಾಲ ದುಡಿಸಬೇಕು ಅಂತೇಳಿ ಕಾನೂನನ್ನು ತಿದ್ದುಪಡಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿನೇ ಇವತ್ತೇನು 8 ಗಂಟೆ ಇರ್ತಿದ್ದು 12 ಗಂಟೆ ಮಾಡ್ಬೇಕು ಅನ್ನೋಂಥದ್ದು ಕಾನೂನು ಏನಿದೆ, ಅದು ಕಾನೂನು ಸಂಬಳ ಕಮ್ಮಿ, ಕೆಲಸ ಭಾರಿ ಸಂಬಳ ಕಮ್ಮಿ, ಆದ್ರೆ ಅವರು ಟೈಮಿಂಗ್ ಮಾತ್ರ ಜಾಸ್ತಿ ಮಾಡ್ತಾ ಇದಾರೆ. ಆದ್ರೆ ನಮಗೆ ಸಂಬಳ ಬೇಕು ಅಂತ ಹೇಳಿದ್ರೆ ಅವರು ಸಂಬಳ ಹೆಚ್ಚು ಮಾಡ್ಲಿಕ್ಕೆ ಯಾರು ತಯಾರಿಲ್ಲ. ಅದಕ್ಕಾಗಿ ಇವತ್ತಿನ ದಿನ ಈ ಟೈಮಿಂಗ್ ಅನ್ನು ಬದಲಾವಣೆ ಮಾಡಿ ಮಾಲೀಕರ ಪರವಾಗಿ, ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಏನ್ ಕೆಲಸ ಮಾಡ್ತಾ ಇದಾರೆ ಅದನ್ನ ಪ್ರಧಾನವಾಗಿ ಇವತ್ತಿನ ದಿನ ಅದನ್ನ ರದ್ದಾಗಬೇಕು ಅನ್ನುವಂಥದ್ದನ್ನು ನಮ್ದು. ಮತ್ತೆ ಎರಡನೇದಾಗಿ ರಾತ್ರಿ ಹೊತ್ತು ಮಹಿಳೆಯರನ್ನ ದುಡಿಸಿಕೊಳ್ಳುವಂತದ್ದು ಮತ್ತು ಅಪಾಯಕಾರಿಯಾದಂತಹ ಸ್ಥಳಗಳಲ್ಲಿ ದುಡಿಸಿಕೊಳ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಬಹಳಷ್ಟು ಮಹಿಳೆಯರ ಮೇಲೆ ದೊಡ್ಡ ಲೈಂಗಿಕ ದೌರ್ಜನ್ಯ ನಡೆದು ಕೂಡ ಆ ಕಾನೂನು ಕೂಡ ತಡೆಗಟ್ಟತಕ್ಕಂತ ಕಾನೂನು ಆಗ್ತಾ ಇಲ್ಲ. ಅಂತಹ ಒಂದು ಇವತ್ತು ಒಂದಾಗಿ ಇಂತಹ ಕಾನೂನುಗಳನ್ನು ಕೂಡಲೇ ಮಟ್ಟಕ್ಕೆ ಅಂತೇಳಿ ನಾವು ಮಾಡ್ತೀವಿ. ನಾನು ಕ್ರಿಸ್ಟಿ ಜೋಯಿಟಾ ಅಂತ, ಈ CITUC ಪ್ರಧಾನ ಕಾರ್ಯದರ್ಶಿ. ನಮಗೆ ಸರಿಯಾಗಿ ನಾವ್ ಏನ್ ದುಡಿತಾ ಇದೀವೋ ಅದಕ್ಕೆ ತಕ್ಕಂತೆ ಸಂಬಳ ಕೊಡ್ತಾ ಇಲ್ಲ. ಇಲ್ಲದೆ ಕಾನೂನುಗಳು ತಂದ್ಬಿಟ್ಟು ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. CIT ಹೇಳಿದೆ, ತುಂಬಾ ಸಮಸ್ಯೆ ಆಗ್ತಿದೆ. FRS ಮಾಡೋದ್ರಿಂದ ತುಂಬಾ ಸಮಸ್ಯೆ ಆಗ್ತಿದೆ. FRS ಮಾಡೋದ್ರಿಂದ ನಾವು ನಮ್ಮ ಫೋಟೋ ಕ್ಯಾಪ್ಚರ್ ಮಾಡೋದ್ರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಗರ್ಭಿಣಿ ಬಾಣಂತಿಯರು ಬಂದು ನಮ್ಗೆ ಫೋಟೋ ಕ್ಯಾಪ್ಚರ್ ಕೊಡೋದಕ್ಕೆ ತುಂಬಾ ಸಮಸ್ಯೆ ಆಗ್ತಿದೆ. ನೆಟ್ವರ್ಕ್ ಇಶ್ಯೂ ಇದೆ, ಮೊಬೈಲ್ ಪ್ರಾಬ್ಲಮ್ ಇದೆ. ಹಾಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡನ್ನೂ ಈ FRS ನ ರದ್ದುಗೊಳಿಸಿ ಮತ್ತೆ ಅದೇ ರೀತಿ ಪೌಷ್ಟಿಕವಾದ ಆಹಾರಗಳನ್ನ ನಮಗೆ ಸರಬರಾಜು ಮಾಡಬೇಕೆಂದು ಈ ಮೂಲಕ ಕೇಳ್ಕೊಳ್ತೇನೆ. ಎಲ್ಲರೂ ನಮ್ಮ ಬಗ್ಗೆ ಈ ಸರ್ಕಾರ ಇದರಲ್ಲಿ ಮಂಡಳದಲ್ಲಿ ಸ್ವಲ್ಪ ಧ್ವನಿ ಎತ್ತಬೇಕು. ನಮ್ಮ ಬಗ್ಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿ ಊಟದವರು, ನಮ್ಗೆ ಏನ್ ಇದೆಯಾ ನಮ್ಗೆ ಸ್ವಲ್ಪ ನಮ್ಗೆ ಧ್ವನಿ ಎತ್ತಿ ನಮ್ಮ ಪರ ಮಾತನಾಡಬೇಕು. ಸಂಬಳ ಬಹಳ ಕಡಿಮೆ ಇದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೆಲಸ ಜಾಸ್ತಿ ಇದೆ. ಒಬ್ಬ ಸರ್ಕಾರಿ ನೌಕರಿ ಕೊಡೋ ಕೆಲಸನ ಅದಕ್ಕಿಂತ ಜಾಸ್ತಿ ದುಡಿಸ್ಕೊಂತ ಇದ್ದಾರೆ. ಅದಕ್ಕೋಸ್ಕರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೊಡೋದು 12,000 ರೂಪಾಯಿ ಸಂಬಳನ 25-30,000 ರೂಪಾಯಿ ಮಾಡಲ್ಲ ಅಷ್ಟು ಕೆಲಸ ಮಾಡ್ತಾರೆ. ಬೆಳಗ್ಗೆ 9 ಗಂಟೆಗೆ ಹೋದ್ರೆ ಸಾಯಂಕಾಲ 4 ಗಂಟೆವರೆಗೂ ಮಕ್ಕಳು ನೋಡ್ಕೋಬೇಕು, ಗರ್ಭಿಣಿ ನೋಡ್ಕೋಬೇಕು, ಬಾಣಂತಿಯರು ನೋಡ್ಕೋಬೇಕು, ಮತ್ತೆ FRS ಮಾಡ್ಬೇಕು, ಮಕ್ಕಳಿಗೆ ಎಲ್ಲ ಫುಡ್ ಎಲ್ಲ ಕೊಡ್ಬೇಕು. ಅದಕ್ಕೆಲ್ಲ ತುಂಬಾ ಸಂಬಳ ಮಾತ್ರ ಕಡಿಮೆ ಮಾಡ್ತಾರೆ, ಕೆಲಸ ಮಾತ್ರ ಜಾಸ್ತಿ ತಗೊಂತಾರೆ. ಅದಕ್ಕೋಸ್ಕರ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಸರ್ಕಾರ, ರಾಜ್ಯ ಆಗ್ಲಿ ಕೇಂದ್ರ ಆಗ್ಲಿ ಭಾರಿ ತಿರಸ್ಕಾರದಿಂದ ನೋಡ್ತಾ ಇದೆ. ದಯವಿಟ್ಟು ಇನ್ ಮುಂದಾದ್ರೂ ಅವ್ರ ಮಕ್ಕಳನ್ನ ಓದ್ಸಕ್ಕಾಗ್ಲಿ, ಅವ್ರಿಗೆ ಬರೋ ಸಂಬಳದಲ್ಲಿ ಮಕ್ಕಳನ್ನ ಓದ್ಸಕ್ಕಾಗ್ತಿಲ್ಲ, ಅವ್ರ ಆರೋಗ್ಯ ನೋಡ್ಕೊಳಕ್ಕಾಗ್ತಿಲ್ಲ. ಈಗಿನ ಸಮಸ್ಯೆಯಲ್ಲಿ ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ನಮ್ ಗೌರವವನ್ನು ಜಾಸ್ತಿ ಮಾಡ್ಬೇಕು. ಮತ್ತೆ ನಾವು ಕೆಲಸನ 8 ಗಂಟೆ ಅಷ್ಟೇ ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸೋಣ ಸರ್. ಬಿಸಿ ಊಟದಲ್ಲಿ ಅಕ್ಕಿ ಮಾಡ್ಬೇಕು, ಬೇಳೆ ಮಾಡ್ಕೋಬೇಕು, ಪ್ರತಿಯೊಂದು ಕೆಲಸ ಒಂದು ಶಾಲೆಗೆ ಇಬ್ರು ಕಡ್ಡಾಯವಾಗಿ ಇಲ್ಲೇಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳ್ಕೊಂತಿದ್ವಿ. ಇವತ್ ಮಹಿಳೆಯರಂತೀರಾ, ಏನು ನಮ್ ಬಗ್ಗೆ ಏನು ಕಿಂಚಿತ ಇಲ್ಲ, ಕಾಲೇಜಿಲ್ಲ. ದಯವಿಟ್ಟು ನೀವು ಏನು ಇದ್ ಮಾಡ್ತೀರಾ ನಮಗೆ ಗೊತ್ತಿಲ್ಲ. ದಯವಿಟ್ಟು ಶಾಲೆಗೆ ಇಬ್ರು ಇರ್ಲೇಬೇಕು ಅಂತ ನಾವು ಮನವಲ್ಲಿ ಕೇಳ್ಕೊತೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ.
ನಿಂಗಮ್ಮ